ಎಲ್ಲರಿಗೂ ನಮಸ್ಕಾರ. KFD ಕನ್ನಡ ಯೂಟ್ಯೂಬ್ ಚಾನಲ್‌ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂಥ ವಿಚಾರ ಏನಂದರೆ, ಈ ಪೇಮೆಂಟ್ ಆ್ಯಪ್‌ಗಳು ಹೇಗೆ ವರ್ಕ್ ಆಗುತ್ತೆ ಮತ್ತು ಅವರ ರೆವೆನ್ಯೂ ಮಾಡೆಲ್ ಹೇಗೆ ಲಾಭ ಗಳಿಸ್ತಾರೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ KFD ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬಾರಿಗೆ ನೀವು ನೋಡ್ತಾ ಇದ್ದೀರಾ ಅಂದರೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಒತ್ತಿ. ಹಾಗೆ ಈ ವಿಡಿಯೋನ ಸಹ ನೀವು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್‌ಗಳ ಮೂಲಕ ತಿಳಿಸಿ. ಈ ವಿಡಿಯೋನ ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೂ, ನಿಮ್ಮ ಬಂಧು ಮಿತ್ರರಿಗೂ ಎಲ್ಲರಿಗೂ ಸಹ ಸಹೋದ್ಯೋಗಿಗಳಿಗೂ ಸಹ ಇದನ್ನು ವೀಡಿಯೋಸ್ನ ಅವರಿಗೆ ಶೇರ್ ಮಾಡಿ, ಅವ್ರಿಗೆ ಲೈಕ್ ಮಾಡಲು ಹೇಳಿ, ಮತ್ತು ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ತಿಳಿಸಿ ಅಂತ ಹೇಳ್ತಾ ಇಂದಿನ ಸಂಚಿಕೆನ ನಾನು ಪ್ರಾರಂಭಿಸ್ತಾ ಇದ್ದೇನೆ. ಈ ಮೊಬೈಲ್ ಮೂಲಕ ಡೌನ್ಲೋಡ್ ಮಾಡಿ ಯೂಸ್ ಮಾಡುವಂತಹ ಪೇಮೆಂಟ್ ಆ್ಯಪ್ಸ್ಗಳಿಗೆ ರೆವೆನ್ಯೂ ಹೇಗೆ ಬರುತ್ತೆ ಅಂತ ನಾವು ನೋಡೋಣ. 2016ರ ಬಳಿಕ ಡಿಮಾನಿಟೈಸೇಷನ್ ಆದ ಬಳಿಕ ಭಾಳಷ್ಟು ಜನ ಏನು ಮಾಡಿದ್ರು, ಕ್ಯಾಶ್ನ ಒಂದು ಟ್ರಾನ್ಸಾಕ್ಷನ್ಗಿಂತ ಡಿಜಿಟಲ್ ಪೇಮೆಂಟಿಗೆ ಮೊರೆ ಹೋದರು. ಆ ಡಿಜಿಟಲ್ ಪೇಮೆಂಟ್ ಡಿಜಿಟಲ್ ಇಂಡಿಯಾನ ಒಂದು ಪಾರ್ಟ್ ಆಗಿತ್ತು ಅನ್ನುವಂಥ ವಿಚಾರ. ಸೊ ಈ ಡಿಜಿಟಲ್ ಪೇಮೆಂಟಿಂದ ಭಾಳಷ್ಟು ರೀತಿಯಾದಂಥ ಪೇಮೆಂಟ್ ಆ್ಯಪ್ಸ್ಗಳು ನಮಗೆ ಲಭ್ಯತೆ ಆಗಿದೆ. ಈಗಲೂ ಸಹ ನಮಗೆ ಪ್ಲೇಸ್ಟೋರಲ್ಲಿ ಹೋದರೆ ಭಾಳಷ್ಟು ಪೇಮೆಂಟ್ ಆ್ಯಪ್ಗಳು ಸಿಗುತ್ತೆ. ಅದನ್ನು ನಾವು ಡೌನ್ಲೋಡ್ ಮಾಡಿ QR ಕೋಡ್ ಮೂಲಕ ಸ್ಕ್ಯಾನ್ ಮಾಡಿ UPI ಪ್ಲ್ಯಾಟ್ಫಾರ್ಮಿನ ಮುಖೇನ ಹಣವನ್ನು ನಾವು ಟ್ರಾನ್ಸಾಕ್ಷನನ್ನು ಅಥವಾ ಪೇಮೆಂಟನ್ನು ನಾವು ಮಾಡ್ಬೋದು. ಸೊ ನಂಬರ್ ಆಫ್ ಟ್ರಾನ್ಸಾಕ್ಷನ್ ನಾವು ಜಾಸ್ತಿ ಮಾಡ್ತಾ ಹೋದಷ್ಟು ನಂಬರ್ ಆಫ್ ಸರ್ವಿಸಸ್ ಕೂಡ ಈ ಪೇಮೆಂಟ್ ಆ್ಯಪ್ಸ್ಗಳಲ್ಲಿ ಜಾಸ್ತಿ ಆಗಿದೆ ಅನ್ನೋಂಥ ವಿಚಾರ. ಸೊ ಈ ನಂಬರ್ ಆಫ್ ಸರ್ವಿಸಸ್ ಈ ಪೇಮೆಂಟ್ ಆ್ಯಪ್ಸ್ಗಳಲ್ಲಿ ಜಾಸ್ತಿ ಆಗಿರೋದ್ರಿಂದ ಒಂದೊಂದು ಟ್ರಾನ್ಸಾಕ್ಷನಿಗೂ ಸಹ ಕನ್ವೀನಿಯನ್ಸ್ ಫೀಸ್ ಅಂತ ಹೇಳಿ ಅವರು ಚಾರ್ಜ್ ಮಾಡ್ತಾ ಇದ್ದಾರೆ. ನೀವು ಯಾವುದೇ ಒಂದು ಪೇಮೆಂಟ್ ಆ್ಯಪ್ಸನ್ನು ಯೂಸ್ ಮಾಡಿದ್ರೂ ಸಹ QR ಕೋಡನ್ನು ಓಪನ್ ಮಾಡಿ, ಸ್ಕ್ಯಾನ್ ಮಾಡಿ, UPI ಮೂಲಕ ಹಣವನ್ನು ಪೇ ಮಾಡ್ತೀನಿ ಅಂದಾಗ ಕೆಳಗಡೆ ನಿಮಗೆ ಕನ್ವೀನಿಯನ್ಸ್ ಚಾರ್ಜ್ ಅಂತೇಳಿ ಸಣ್ಣದಾಗಿ ಒಂದಿಷ್ಟು ಅಮೌಂಟನ್ನು ಚಾರ್ಜ್ ಮಾಡಿರ್ತಾರೆ. ಅದು ₹1 50 ಪೈಸಾ ಅಂಥೇಳಿ. ಅದು ನಿಮ್ಮ ಕಣ್ಣಿಗೆ ದೊಡ್ಡದಾಗಿ ಅದು ಕಾಣದೇ ಇದ್ರೂ ಸಹ ಭಾಳಷ್ಟು ಟ್ರಾನ್ಸಾಕ್ಷನ್ಸ್ ನೀವು ಮಾಡ್ತಾ ಇರ್ತೀರ. ಯಾಕೆಂದರೆ ಭಾಳಷ್ಟು ಸರ್ವಿಸಸ್ ಈ ಪೇಮೆಂಟ್ ಆ್ಯಪ್ಗಳಲ್ಲಿ ಲಭ್ಯ ಇರುತ್ತೆ. ಅದು ಗ್ಯಾಸ್ ಬುಕ್ಕಿಂಗಿಂದ ಹಿಡಿದು, ನಿಮ್ಮ ಮೊಬೈಲ್ ರೀಚಾರ್ಜಿಂದ ಹಿಡಿದು, ನಿಮ್ಮ ಒಂದು ಪ್ರಾಪರ್ಟಿ ಟ್ಯಾಕ್ಸ್ ಆಗಿರಲಿ, ವಾಟರ್ ಟ್ಯಾಕ್ಸ್ ಆಗಿರಲಿ, ಅಥವಾ ವೆಹಿಕಲ್ ಇನ್ಶೂರೆನ್ಸ್ ಆಗಿರಲಿ, ಹೆಲ್ತ್ ಇನ್ಶೂರೆನ್ಸ್ ಆಗಿರಲಿ, ಬೇರೆ ಬೇರೆ ರೀತಿಯಾದಂತಹ ಪೇಮೆಂಟ್ ಸೌಲಭ್ಯಗಳನ್ನು ನೀವು ಈ ರೀತಿಯಾದಂಥ ಪೇಮೆಂಟ್ ಆ್ಯಪ್ಗಳ ಮೂಲಕ ಮಾಡೋದ್ರ ಮೂಲಕ ನಿಮಗೆ ಕನ್ವೀನಿಯನ್ಸ್ ಫೀಸ್ ಅನ್ನೋದು ಒಂದು ಪಾರ್ಟ್ ಆಫ್ ದ ಅಮೌಂಟನ್ನು ಅವರು ಡಿಡಕ್ಟ್ ಮಾಡ್ತಾ ಹೋಗ್ತಾರೆ ಅನ್ನುವಂಥ ವಿಚಾರ. ಅದೇ ನೀವು ಡೈರೆಕ್ಟಾಗಿ ಬ್ರಿಕ್ ಆ್ಯಂಡ್ ಮೋಟರ್ ಮಾಡೆಲಲ್ಲಿರುವಂತಹ ಈ ಒಂದು ಬ್ಯಾಂಗ್ಳೂರು ಶಿವಮೊಗ್ಗವನ್ನಾಗಿರಲಿ, ಅಥವಾ ಈ ಒಂದು ಪ್ರದೇಶಗಳಲ್ಲಿರುವಂತಹ ಡಿಸ್ಟ್ರಿಕ್ಟ್ ಲೆವೆಲಲ್ಲಿರುವಂತಹ ಈ ಯೂನಿಟ್ಸ್ಗಳು ಏನಿರ್ತಾವೆ, ಬ್ರಿಕ್ ಆ್ಯಂಡ್ ಮೋಟರ್ ಮಾಡೆಲ್ ಅಂದರೆ ಕಟ್ಟಡಗಳಲ್ಲಿ ಹೋಗಿ ನೀವು ಪೇಮೆಂಟ್ ಮಾಡ್ತಾ ಹೋಗ್ತೀರಲ್ವ, ಸಾರ್ವಜನಿಕ ಸರ್ವಿಸ್ ಕೇಂದ್ರಗಳೆಲ್ಲ ಏನಿದ್ದಾವೆ, ಅಲ್ಲಿ ನೀವು ಹೋಗಿ ತೊಗೊಂಡಾಗ ಕೊಡುವಂಥ ಒಂದು ಚಾರ್ಜಸ್ಸು ಮತ್ತು ನೀವು ಹೋಗ್ಬರುವಂಥ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟು, ಅದನ್ನೆಲ್ಲ ನಾವು ಗಮನಿಸಿದ್ರೆ ಇದು ಪರವಾಗಿಲ್ವಲ್ಲ, ₹1 ಹೋದರೂ ಪರವಾಗಿಲ್ಲ ಅಂತ ನಾವು ಪೇಮೆಂಟ್ ಮಾಡ್ತಾ ಹೋಗ್ತೀವಿ. ಆದರೆ ಅವರಿಗೆ ಅದೇ ರೆವೆನ್ಯೂ ಮಾಡೆಲ್ ಆಗಿದೆ ಅನ್ನೋದನ್ನು ನೀವು ಗಮನಿಸಬೇಕಾಗುತ್ತೆ. ಯಾಕೆಂದರೆ ಒಬ್ಬ ವ್ಯಕ್ತಿ 10 ರಿಂದ 16 ಸರ್ವಿಸಸ್ನ ಆ ವ್ಯಕ್ತಿ ಪಡ್ಕೊಳ್ತಾ ಇದ್ದಾನೆ ಅಂದಾಗ, ಆ ಒಂದು ಪೇಮೆಂಟ್ ಆ್ಯಪಿನ ಮೂಲಕ ಆ ಪೇಮೆಂಟ್ ಆ್ಯಪ್ನ ಡೌನ್ಲೋಡ್ ಮಾಡುವಂತಹ ಮಂದಿ ಎಷ್ಟು ಜನ ಇದ್ದಾರೆ ಅಂಥೇಳಿ ನೀವೇ ಸಹ ಪ್ಲೇಸ್ಟೋರ್ಗಳಲ್ಲಿ ಅಥವಾ iOS ಸ್ಟೋರ್ಸಲ್ಲಿ ಹೋಗಿ, ಆ್ಯಪಲ್ ಸ್ಟೋರಲ್ಲಿ ನೀವು ನೋಡಿದಾಗ ನಂಬರ್ ಆಫ್ ಡೌನ್ಲೋಡಲ್ಲಿ ನಿಮಗೆ ಅಕೌಂಟ್ ಗೊತ್ತಾಗ್ತಾ ಹೋಗುತ್ತೆ. ಒಬ್ಬ ವ್ಯಕ್ತಿ 10 ಸಲ ಟ್ರಾನ್ಸಾಕ್ಷನ್ ಮಾಡ್ತಾನೆ ಅಂದಾಗ ಅಷ್ಟು ಲಕ್ಷ ಜನ ಡೌನ್ಲೋಡ್ ಮಾಡಿದ್ರೆ ಎಷ್ಟು ಟ್ರಾನ್ಸಾಕ್ಷನ್ಸ್ಗಳು ಮಾಡ್ತಾರೆ. ಸಣ್ಣ ಸಣ್ಣ ಖರೀದಿಗೂ ಸಹ ಈ ಒಂದು ಪೇಮೆಂಟ್ ಆ್ಯಪ್ನ ಮೂಲಕ ಮಾಡೋದ್ರಿಂದನೇ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಇದ್ದೀವಿ ಅನ್ನೋಂಥ ವಿಚಾರ. UPI ಸಹ ಈಗ ನೀಡಿರುವಂಥ ಒಂದು ವರದಿ ಏನೆಂದರೆ 40 ಬಿಲಿಯನ್ ಅಷ್ಟು ಟ್ರಾನ್ಸಾಕ್ಷನ್ಸ್ಗಳು ನಡೀತಾ ಇದೆ ಅನ್ನುವಂಥ ವಿಷಯ ಹೇಳ್ತಾರೆ. ಈ ಒಂದು ಟ್ರಾನ್ಸಾಕ್ಷನ್ನಿನ ಪ್ರಮಾಣ ಇನ್ನೂ ಹೆಚ್ಚಾಗಲಿದೆ ಮುಂಬರುವ ಕಾಲಘಟ್ಟದಲ್ಲಿ ಅಂತ. ಸೊ ಇದರದ್ದೆಲ್ಲ ಲಾಭ ಪಡ್ಕೊಳ್ಳೋದು ಯಾವುದು ಅಂದರೆ ಈ ಪೇಮೆಂಟ್ ಆ್ಯಪ್ಗಳೇ. ಕೆಲವೊಂದು ಶಾಪಿಂಗ್ ಆ್ಯಪ್ಸ್ಗಳಿದೆ. ಕೆಲವೊಂದು ಶಾಪಿಂಗ್ ಆ್ಯಪ್ಸ್ಗಳಲ್ಲೂ ಸಹ ನೀವು ಪೇಮೆಂಟ್ ಮಾಡ್ಬೋದು. ಪೇಮೆಂಟ್ UPI ಮೂಲಕ ಮಾಡೋದೆಲ್ಲ ನೀವು ಗಮನಿಸಿರ್ತೀರ. ಆ ಶಾಪಿಂಗ್ ಆ್ಯಪ್ಸ್ನಲ್ಲೂ ಸಹ ನೀವು ಬಿಲ್ ಪೇಮೆಂಟ್ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದರೆ, ಮಿನಿಮಮ್ 2 to 3 ವರ್ಕಿಂಗ್ ಡೇಸ್ ಆಗುತ್ತೆ ಪ್ರಾಸೆಸ್ ಮಾಡೋದಕ್ಕೆ ನಿಮ್ಮ ಈ ಒಂದು ಪೇಮೆಂಟ್ನ ಅಂತೇಳಿ ನಿಮಗೆ ಮೆಸೇಜನ್ನು ನೀವು ಗಮನಿಸಿರ್ಬೋದು ಪೇ ಮಾಡೋ ಟೈಮಲ್ಲಿ. ಅದು ಕಾನ್ಸೆಪ್ಟ್ ಹೀಗೇನೆ. ಒಂದು ವೇಳೆ ನೀವು ಇನ್ಶೂರೆನ್ಸ್ನ ಪ್ರೀಮಿಯಮ್ನ ಕಟ್ತಾ ಇದ್ದೀರಾ ಅಂತಂದರೆ, ಆ ಒಂದು ಇನ್ಶೂರೆನ್ಸ್ ಪ್ರೀಮಿಯಮ್ನ ಅಡ್ವಾನ್ಸ್ ಆಗಿ 1 ವಾರದ ಮುಂಚೆನೋ ಅಥವಾ 10 ದಿನದ ಮುಂಚೆನೋ ನೀವು ಕಟ್ತಿದ್ದೀರಾ ಅಂದರೆ 2 to 3 ಡೇಸ್ ಪ್ರೊಸೆಸಿಂಗ್ ಆದಮೇಲೆ ಹಣವನ್ನು ಕೊಡ್ತೀವಿ ಅಂತ ಹೇಳ್ತಾರಲ್ವಾ. ಅಂದರೆ ಏನರ್ಥ ಅಂದರೆ 2 ರಿಂದ 3 ದಿನ ನೀವು ಯಾವ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಪೇಮೆಂಟ್ ಮಾಡಿದ್ದೀರೋ ಆ ಪ್ಲ್ಯಾಟ್ಫಾರ್ಮು 3 ದಿನದ ಅವಧಿಗೆ ಪ್ರತಿ ದಿನಕ್ಕೂ ಬಡ್ಡಿನ ಕಲೆಕ್ಟ್ ಮಾಡಿಕೊಂಡು ಅಸಲನ್ನು 3ನೇ ದಿನ ಆದ ಬಳಿಕ ವಾಪಸ್ಸು ಆ ಒಂದು ಇನ್ಶೂರೆನ್ಸ್ ಕಂಪನಿಗೆ ಪ್ರೀಮಿಯಮ್ಮಿನ ಅಮೌಂಟ್ ಏನಿದೆ ಅದನ್ನು ಕಳಿಸ್ತಾರೆ. ಇನ್ನೊಂದು ಕಾನ್ಸೆಪ್ಟ್ ಏನು ಅಂದರೆ, ನಿಮ್ಮ ಮೊಬೈಲ್ ರೀಚಾರ್ಜು ಅಷ್ಟೇ. ಅದರಲ್ಲೂ ಅದೇ ಕಾನ್ಸೆಪ್ಟನ್ನೇ ಅವರು ಅಳವಡಿಸ್ಕೊಳ್ತಾರೆ. TV ರೀಚಾರ್ಜಲ್ಲೂ ಸಹ ಇದೇ ಕಾನ್ಸೆಪ್ಟನ್ನೇ ಅಳವಡಿಸಲಾಗಿದೆ. ಸೊ ಅದರಿಂದ ಪೇಮೆಂಟ್ ಮಾಡ್ಬೇಕಾದ್ರೆ ನೀವು ಇದನ್ನು ಗಮನಿಸ್ಕೊಳ್ಬೇಕಾಗುತ್ತೆ. 2 to 3 ವರ್ಕಿಂಗ್ ಡೇಸ್ ಅಂತ ನಿಮ್ಗೆ ಇತ್ತು ಅಂತಂದರೆ ಅದರಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಈ ರೀತಿ ಹಣ ಓವರ್‌ನೈಟ್ ಫಂಡಲ್ಲಿ ಪಾರ್ಕ್ ಮಾಡಿ ಲಾಭವನ್ನು ಗಳಿಸ್ತಾ ಇದೆ ಆ ಥರ್ಡ್ ಪಾರ್ಟಿ ಕಂಪನಿಗಳಿಗೆ ಅನ್ನೋದನ್ನು ನೀವು ಮರಿಬೇಕು ಅಂತ ಒಂದು ಫೀಚರ್ ಕೊಟ್ಟಿದ್ದಾರೆ. ತುಂಬ ಜನ ಏನು ಮಾಡ್ತಾರೆ, ವಾಲೆಟ್ ಅನ್ನೋ ಫೀಚರಲ್ಲಿ ಹಣವನ್ನು ಹಾಕಿ ಮುಂದೆ ಬರುವಂಥ ಒಂದು ಪೇಮೆಂಟಿಗೆ ಆ ಹಣವನ್ನೇ ಉಪಯೋಗಿಸೋಣ ಅಂಥೇಳಿ ಹಣವನ್ನು ಪಾರ್ಕ್ ಮಾಡಿಟ್ಟಿರ್ತಾರೆ ಅದರಲ್ಲಿ. ಸೊ ಹಣವನ್ನು ಪಾರ್ಕ್ ಮಾಡಿ ಆ ವಾಲೆಟಲ್ಲಿ ಇಟ್ಟರೂ ಸಹ ಅದು ಮನಿ ಮಾರ್ಕೆಟ್ ಆಗಿರೋದ್ರಿಂದ ಆ ವಾಲೆಟಿನ ಮೂಲಕ ಈ ಪೇಮೆಂಟ್ ಆ್ಯಪ್ಸ್ಗಳೇನಿದೆ ಅವಕ್ಕೆ ಡೈಲಿ ಅವರಿಗೆ ಇಂಟ್ರೆಸ್ಟ್ ಸಿಗ್ತಾ ಇರುತ್ತೆ. ಓವರ್‌ನೈಟ್ ಇಂಟ್ರೆಸ್ಟ್ ಸಿಗ್ತಾ ಇರುತ್ತೆ. ಓವರ್‌ನೈಟ್ ಫಂಡ್ ಅಂತೆಲ್ಲ ಇದೆ, ಅವೈಲಬಿಲಿಟಿ ಆಗಿದೆ. ಶಾರ್ಟ್ ಟರ್ಮಲ್ಲಿ ರಿಟರ್ನ್ಸ್ ಬರುವಂಥದ್ದು.
ಜಸ್ಟ್ ನೀವು ಇಮ್ಯಾಜಿನ್ ಮಾಡಿ ನೋಡಿ, ಒಬ್ರು ₹500 ಇಟ್ಟಿರ್ತಾರೆ, ಒಬ್ರು ₹5,000 ಇಟ್ಟಿರ್ತಾರೆ, ಒಬ್ರು 50,000 ಕೂಡ ಇಟ್ಟಿರ್ತಾರೆ ಆ ಪೇಮೆಂಟ್ ಆ್ಯಪಲ್ಲಿ. ಸೊ ದಿನ ದಿನ ಈ ಪೇಮೆಂಟ್ ಆ್ಯಪ್ಗಳಿಗೆ ಬಡ್ಡಿ ಸಿಗ್ತಾ ಹೋಗುತ್ತೆ ಅನ್ನುವಂಥ ಒಂದು ವಿಷಯ. ಸೊ ಅದರ ಮೂಲಕ ಪಾರ್ಕ್ ಮಾಡಿದಂಥ ಹಣದಲ್ಲೂ ಸಹ ಅವರಿಗೆ ಇನ್ಕಮ್ ಜನರೇಟ್ ಆಗ್ತಾನೆ ಇರುತ್ತೆ. ಮತ್ತು ಇನ್ನೊಂದೇನು ಅಂದರೆ ಪಾರ್ಟ್ ಆಫ್ ದ ಪ್ರಾಫಿಟ್ ಅವ್ರು ಏನು ಮಾಡ್ತಾರೆ ಅಂದರೆ ಮಾರ್ಕೆಟಿಂಗಿಗೆ ಹೆಚ್ಚಿನ ಒತ್ತನ್ನು ಕೊಡ್ತಾರೆ. ಅದರಿಂದ ನೀವು ನೋಡಿರ್ಬೋದು, ಇಷ್ಟು ಕ್ಯಾಶ್ ಬ್ಯಾಕ್ ನಿಮಗೆ ಸಿಗುತ್ತೆ, ಸ್ಕ್ರ್ಯಾಚ್ ಕಾರ್ಡಲ್ಲಿ ನಿಮಗೆ ಇಷ್ಟು ಸಿಗುತ್ತೆ, ರೆಫರಲ್ ನೀವು ಕಳಿಸಿದ್ರೆ ನಿಮಗೆ ಇಷ್ಟು ಬೋನಸ್ ಕೊಡ್ತೀವಿ ಅಂತೆಲ್ಲ ಹೇಳ್ತಾರೆ. ಸೊ ಅದು ಅವರ ಮಾರ್ಜಿನ್ ಆಗಿ ಒಂದಿಷ್ಟು ಭಾಗವನ್ನು ಈ ಒಂದು ಮಾರ್ಕೆಟಿಂಗಿಗೆ ಅಂತ ಇಟ್ಕೊಂಡು ಪ್ರಾಫಿಟ್ಟಲ್ಲಿ ಬರುವಂಥ ಒಂದು ಮಾರ್ಜಿನ್ ಅದಕ್ಕೆ ಅಂತ ಇಟ್ಟಾಗ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಗ್ರಾಹಕರನ್ನ ಆಕರ್ಷಣೆ ಮಾಡ್ತಾರೆ. ಅದರ ಮೂಲಕ ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಜನ ಡೌನ್ಲೋಡ್ ಮಾಡ್ತಾರೆ. ಆ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿ ಅದರೊಳಗಿರುವಂಥ ಫೀಚರ್ಸನ್ನ ಅವರು ಪಡ್ಕೊಳ್ತಾರೆ, ನೋಡ್ತಾರೆ. ಆಮೇಲೆ ಆ ಒಂದು ಟ್ರಾನ್ಸಾಕ್ಷನ್ಸ್ಗಳನ್ನು ಈ ಒಂದು UPI ಪ್ಲ್ಯಾಟ್ಫಾರ್ಮ್ ಮೇಲೆ ಮಾಡ್ತಾ ಹೋಗ್ತಾರೆ. ಮತ್ತು ನಾನು ಈ ಹಿಂದೆ ಹೇಳ್ದಂಗೆ ಕನ್ವೀನಿಯನ್ಸ್ ಫೀಸ್ ಒಂದೊಂದು ಟ್ರಾನ್ಸಾಕ್ಷನ್ಸಿಗೂ ಇರೋದ್ರಿಂದ ಅದು ಅವರಿಗೆ ಇನ್ಕಮ್ ಜನರೇಟ್ ಮಾಡಿ ಕೊಡುತ್ತೆ. ಸೊ 10,000 ಜನ 10,000 ಸರ್ವಿಸಸ್ಗಳನ್ನು ಉಪಯೋಗಿಸ್ತಾ ಇದ್ದಾರೆ ಅಂದಾಗ ಒಬ್ಬೊಬ್ಬರಿಂದನೂ ಒಂದೊಂದು ರೂಪಾಯಿ ಕಲೆಕ್ಟ್ ಮಾಡಿದ್ರೆ ಎಷ್ಟು ಅಮೌಂಟ್ ಆಯಿತು ಅಂತ ನೀವೇ ಯೋಚನೆ ಮಾಡಿ ನೋಡಿ. ಅದು ಆ ಪೇಮೆಂಟ್ ಆ್ಯಪಿಗೆ ಬರುವಂತಹ ಒಂದು ಲಾಭದ ಅಂಶ. ಸೊ ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ ಒಂದು ಟ್ರಾನ್ಸಾಕ್ಷನ್ ಮಾಡಿದ್ರೂ 10 ಲಕ್ಷ ಜನ ಅಟ್ ಎ ಟೈಮಲ್ಲಿ ಒಂದು ಟ್ರಾನ್ಸಾಕ್ಷನ್ ಮಾಡ್ತಿದ್ದಾರೆ ಒಂದು ದಿನಕ್ಕೆ ಅಂತ ನಾವು ಲೆಕ್ಕ ಇಟ್ಕೊಳ್ಳೋದಾದರೂ, ಆ ಒಂದು ದಿನಕ್ಕೆ ₹1 ಕನ್ವೀನಿಯನ್ಸ್ ಫೀಸ್ ಚಾರ್ಜ್ ಮಾಡಿದ್ರು 10 ಲಕ್ಷ ಡೌನ್ಲೋಡ್ ಮಾಡಿರುವಂಥ ಗ್ರಾಹಕರಿಂದ ಬರುವಂಥ ಆದಾಯ ಈ ಕಂಪನಿಗಳಿಗೆ ₹10 ಲಕ್ಷ ಒಂದೇ ಒಂದು ಟ್ರಾನ್ಸಾಕ್ಷನಿಂದ. ಸೊ ಯೋಚನೆ ಮಾಡಿ, 10 ಲಕ್ಷ ಜನ ಒಂದು ದಿನಕ್ಕೆ ಒಂದಲ್ಲ 10 ಅಲ್ಲ 20 ಟ್ರಾನ್ಸಾಕ್ಷನ್ಸ್ಗಳು ಸಹ ಮಾಡ್ತಾರೆ. ಹೋಗುವಂಥ ಸಮಯದಲ್ಲಿ ದಾರಿಯಲ್ಲಿ ಹೋಗ್ಬೇಕಾದ್ರೆ ಆಟೋಗೆ ಈ ಪೇಮೆಂಟ್ ಮಾಡೋದಾಗಿರಲಿ, ಅಥವಾ ಎಳ್ನೀರು ಕುಡಿಯೋದಾಗಿರಲಿ, ಎಳ್ನೀರು ಅಂಗಡಿಯಲ್ಲಿ ಹೋಗಿ ಮಧ್ಯಾಹ್ನದ ಬಿಸಿನ ತಡ್ಕೊಳ್ಳಲಾರದೆ, ಅಥವಾ ಬೇರೆ ಬೇರೆ ಸ್ನ್ಯಾಕ್ಸನ್ನ ಈವ್ನಿಂಗ್ ಟೈಮಲ್ಲಿ ತೊಗೊಳ್ಳೋದಾಗಿರಲಿ, ಎಲ್ಲದಕ್ಕೂ ಸಹ ಈ ಪೇಮೆಂಟ್ ಮಾಡೋದ್ರಿಂದ ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅಮೌಂಟ್ ಡಿಡಕ್ಟ್ ಆಗುತ್ತೆ. ಕೆಲವು ಬಾರಿ ಕನ್ವೀನಿಯನ್ಸ್ ಫೀಸ್ ತುಂಬ ಕಮ್ಮಿ ಆಗಿರುತ್ತೆ, ಅದು ನಮಗೆ ಕಾಣೋದೂ ಇಲ್ಲ. ಉದಾಹರಣೆಗೆ ಹೇಳ್ಬಂದ್ರೆ 40 ಪೈಸೆ ಚಾರ್ಜ್ ಮಾಡ್ತಾರೆ ಅದರಲ್ಲಿ ಪ್ಲ್ಯಾಟ್ಫಾರ್ಮ್ ಫೀ ಅಂತೇಳಿ. ಅದು ನಿಮಗೆ ಲೆಕ್ಕದಲ್ಲಿ ಬರೋದೇ ಇಲ್ಲ. ಸೊ 40 ಪೈಸೆ ಒಬ್ಬರಿಂದ ಚಾರ್ಜ್ ಮಾಡಿದ್ರೂ ಸಹ ಇಮ್ಯಾಜಿನ್ ಮಾಡಿ, 20 ಲಕ್ಷ ಜನ 30 ಲಕ್ಷ ಜನ ಆ ಆ್ಯಪನ್ನು ಡೌನ್ಲೋಡ್ ಮಾಡಿರ್ತಾರೆ ಅಂದರೆ 20 ಲಕ್ಷ ಇಂಟು 40 ಪೈಸೆ ಫಾರ್ ಒನ್ ಟ್ರಾನ್ಸಾಕ್ಷನ್ ಎಷ್ಟಾಯಿತು ಅಂತ. ಆ ರೀತಿ ನಂಬರ್ ಆಫ್ ಟ್ರಾನ್ಸಾಕ್ಷನ್ಸ್ ಎಷ್ಟು ಜಾಸ್ತಿ ಮಾಡಿದಷ್ಟು ಅಷ್ಟು ಲಾಭ ಅವರಿಗೆ ಬರುತ್ತೆ. ಆದ್ದರಿಂದನೇ ಹೆಚ್ಚಿನ ಪ್ರಮಾಣದಲ್ಲಿ ನಿಮಗೆ ಈ ಆಫರ್ಸ್ಗಳಿರುತ್ತೆ, ಕ್ಯಾಶ್ ಬ್ಯಾಕ್ಸ್ಗಳು ಕೊಡ್ತೀವಿ, ಬೋನಸ್ ಕೊಡ್ತೀವಿ ರೆಫರಲಲ್ಲಿ ಅಂತೇಳಿ ಮಾರ್ಕೆಟಿಂಗ್ ಮಾಡೋದಕ್ಕೆ ಕಾರಣನೇ ಏನು ಅಂದರೆ, ನೀವು ಹೆಚ್ಚಿನ ಪ್ರಮಾಣದಲ್ಲಿ ಟ್ರಾನ್ಸಾಕ್ಷನ್ಸ್ ಮಾಡಿ ನೀವು ಈ ಒಂದು ಸ್ಕ್ರ್ಯಾಚ್ ಕಾರ್ಡನ್ನು ತೊಗೊಳೋದಕ್ಕೆ ಮುಂದಾಗ್ತೀರಾ, ವೌಚರ್ಸ್ಗಳನ್ನು ತೊಗೊಳೋದಕ್ಕೆ ಮುಂದಾಗ್ತೀರಾ. ಅದರ ಮೂಲಕನಾದ್ರೂ ನೀವು ₹5 ₹10 ಖರ್ಚು ಮಾಡೋಕ್ಕೆ ಹೋಗ್ತೀರಾ. ಅದರ ಮುಖೇನ ಅವರು ಆ ಒಂದು ಅಟ್ರಾಕ್ಷನ್, ಅದು ನಿಮಗೆ ಅಟ್ರಾಕ್ಷನ್ ಆಗಿ ಕಾಣುತ್ತೆ ಅಂತ ಹೇಳಿ ನೀವೇನು ಮಾಡ್ತೀರಾ, ಹಣವನ್ನು ಖರ್ಚು ಮಾಡೋದಕ್ಕೆ ಮುಂದಾದಷ್ಟು ಅವರಿಗೆ ಹಣ ಅದು ಲಾಭ ಆಗ್ತಾ ಇರುತ್ತೆ, ಅದು ಬೋನಸ್ ಆಗ್ತಾ ಹೋಗುತ್ತೆ. ಆದ್ದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಜನರು ಕ್ಯಾಶಿನ ಮೇಲೆ ಅವಲಂಬನೆ ಆಗಿರಿ. ಕ್ಯಾಶಿನ ಮೂಲಕ ನೀವು ಏನೇ ಒಂದು ವಸ್ತು ತೊಗೊಳ್ಳೋದಾದರೂ ನಡ್ಕೊಂಡೋಗಿ ಆ ವಸ್ತು ತೊಗೊಂಬರ್ರಿ. ಯಾವತ್ತೂ ನೆನಪಿಡಿ, ಕಷ್ಟಪಟ್ಟು ನೀವು ಹೋಗಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗಿ ನೀವು ತೊಗೊಂಬರ್ಬೇಕಾದ್ರೆ ಆ ವಸ್ತುವಿನ ವ್ಯಾಲ್ಯೂ ಏನು ಅಂತ ಗೊತ್ತಿರುತ್ತೆ. ಅದೇ ನೀವು ಮನೆಯಲ್ಲೇ ಕೂತು ಆನ್ಲೈನ್ ಮೂಲಕ ನಾನು ಟ್ರಾನ್ಸಾಕ್ಷನ್ ಮಾಡ್ತೀನಿ ಅಂತಂದಾಗ ನಿಮಗೆ ಆ ವಸ್ತುವಿನ ವ್ಯಾಲ್ಯೂ ಗೊತ್ತಾಗಲ್ಲ. ಸಾಲವನ್ನು ಅಥವಾ ನೀವು ಕ್ರೆಡಿಟ್ ಕಾರ್ಡ್ ಮೂಲಕ ನೀವು ಅದನ್ನು ಸ್ವೈಪ್ ಮಾಡಿ ತೊಗೊಂಡಿರೋದ್ರಿಂದ ಅದರ ಮೂಲಕ ನೀವು ಹಣವನ್ನು ಅದು ಕಟ್ಟಬೇಕು ಅಂದಾಗ ಮತ್ತೆ ಅದು ನಿಮಗೆ ದೊಡ್ಡ ಹೊರೆ ಆಗಲಿದೆ ಮುಂದಿನ ಒಂದು 45 ದಿನದ ಬಳಿಕ ಅನ್ನುವಂಥ ವಿಚಾರ. ಸೊ ಆದ್ದರಿಂದ ಶಾಪಹಾಲಿಕ್ಸ್ ಆಗಿರೋರು ಯೋಚನೆ ಮಾಡಿ, 1ಕ್ಕೆ 10 ಬಾರಿ 48 ಕಾಲದ ರೂಲ್ ನಾನು ಹೇಳಿದ್ದೆ, ಗಂಟೆಗಳ ಕಾಲ, ಅದನ್ನು ನೀವು ಅನುಸರಿಸಿ ನಿಮ್ಮ ಒಂದು ಶಾಪಿಂಗ್ ಟೈಮಲ್ಲಿ ಎಕ್ಸ್ಪೆನ್ಸಸ್ನ ನಿಯಂತ್ರಣ ಮಾಡಿ. ಸೊ ಅದೇ ರೀತಿಯೇ ಈ ಕ್ರೆಡಿಟ್ ಕಾರ್ಡ್ ಕಂಪನಿಗಳು ಸಹ ಹೇಗೆ ಹಣ ಮಾಡುತ್ತೆ ಅಂದರೆ, ಒಂದು ರೀತಿ ಇದೇ ಮಾಡೆಲಲ್ಲೇ ಮಾಡುತ್ತೆ. 45 ದಿನಗಳ ಕಾಲ ನಿಮಗೆ ಕ್ರೆಡಿಟ್ ವಿಂಡೋ ಕೊಟ್ಟಿರ್ತಾರೆ. ಅದರ ಮೂಲಕ ನೀವು ಹಣವನ್ನು ವಿಡ್ರಾ ಮಾಡ್ಬೋದು. 45 ದಿನದ ಬಳಿಕ ಹಣವನ್ನು ಮರುಪಾವತಿ ಮಾಡ್ಬೋದು, ಯಾವುದೇ ರೀತಿ ಬಡ್ಡಿ ಇಲ್ಲ ಅಂತ ಹೇಳ್ತಾರೆ. ಒಬ್ಬೊಬ್ಬರು ಏನು ಮಾಡ್ತಾರೆ ಅಂದರೆ, ಆ ಹಣವನ್ನು 10 ದಿನದ ಒಳಗಡೆ ಅಥವಾ 20 ದಿನದ ಒಳಗಡೆ 30 ದಿನದ ಒಳಗಡೆ ಪೇಮೆಂಟ್ ಮಾಡಿಬಿಡ್ತಾರೆ ಕಂಪನಿಗಳಿಗೆ. ಸೊ ಆ ಡ್ಯೂ ಡೇಟಿಗಿಂತ ಮುಂಚೆನೇ ನೀವು ಹಣನ ಪೇ ಮಾಡಿರೋದನ್ನು ಅವ್ರೇನು ಮಾಡ್ತಾರೆ, ಮತ್ತೆ ಇದೇ ಮಾಡಲ್ಲೇ ಮನಿ ಮಾರ್ಕೆಟ್ ಕಾನ್ಸೆಪ್ಟೇ ಅಲ್ಲೂ ಬರುತ್ತೆ. ದಿನ ದಿನ ಬಡ್ಡಿ ತಿಂತಾರೆ. ನಿಮ್ಮ ಡ್ಯೂ ಡೇಟ್ ಮುಗಿದ ಬಳಿಕ ಆ ಹಣವನ್ನು ವಾಪಸ್ ಅಸಲನ್ನು ತೊಗೊತಾರೆ. ಸೊ ಆ ಬಡ್ಡಿ ಹಣನೂ ಅವರಿಗೆ ಸಿಕ್ದಂಗಾಯಿತು, ಅಸಲು ಹಣ ಕೊಟ್ಟಿದ್ದಂಥ ಸಾಲನೂ ಅವರಿಗೆ ಸಿಕ್ದಂಗಾಯಿತು. ವಾಪಸ್ ಹೋದಾಗ ಅದು ಅವರಿಗೆ ಮತ್ತೆ ಪ್ರಾಫಿಟಬಲ್ ಆಗೇ ಇರುತ್ತೆ. ಅದರ ಮೂಲಕ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅವರು ಆ ಒಂದಿಷ್ಟು ಹಣವನ್ನು ಮಾರ್ಕೆಟಿಂಗಿಗೆ, ಕ್ಯಾಶ್ ಬ್ಯಾಕ್ಸ್ಗಳಿಗೆ ಕೊಡೋದಕ್ಕೆ ಮುಂದಾಗ್ತಾರೆ. ಆದ್ದರಿಂದ ನಿಮಗೆ ಭಾಳಷ್ಟು ಕ್ರೆಡಿಟ್ ಕಾರ್ಡ್ ಸಂಸ್ಥೆಗಳೆಲ್ಲ ಈಗ ಖಾಸಗಿಯಾಗಿ ಬಂದಂತಹ ಸಂಸ್ಥೆಗಳು ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಕೂಡ ನೀವು ಹಣವನ್ನು ಗಳಿಸ್ಬೋದು, ಕ್ಯಾಶ್ ಬ್ಯಾಕನ್ನು ಪಡ್ಕೊಬೋದು ಅಂತ ಹೇಳ್ತಾರೆ. ಇನ್ನು ಕೆಲವು ಕಡೆಯಲ್ಲಿ ನೀವು ರೇರ್ ನೋಬಲ್ ಮೆಟಲ್ಸ್ ಅಂತ ಕರೆಯಲ್ಪಡುವಂತಹ ಚಿನ್ನದಲ್ಲಿ ಸಹ ನೀವು ಇನ್ವೆಸ್ಟ್ ಮಾಡ್ಬೋದು. ಕ್ರೆಡಿಟ್ ಕಾರ್ಡ್ ನೀವೆಷ್ಟು ಟ್ರಾನ್ಸಾಕ್ಷನ್ ಮಾಡ್ತೀರೋ ಅದರ ಮೂಲಕ ಅನ್ನುವಂತಹ ಆ್ಯಪ್ಗಳೆಲ್ಲ ಬಂದಿದ್ದಾವೆ. ಅದನ್ನು ಸಹ ನೀವು ನೋಡ್ಬೋದು. ಯಾವುದೇ ಒಂದು ಆ್ಯಪ್ಗಳ ಹೆಸರು ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡಲ್ಲ. ನೀವು ಉಪಯೋಗಿಸ್ತಿರುವಂಥ ಆ್ಯಪಲ್ಲೇ ನೀವು ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿ ನೋಡಿ, ಇದರ ಬಗ್ಗೆ ಒಂದು ಸ್ವಲ್ಪ ಸ್ವತಃ ರಿಸರ್ಚ್ ಮಾಡಿ ನೋಡಿ. ಸೊ ಬೆಸ್ಟ್ ಆಪ್ಷನ್ ಏನು ಅಂದರೆ, ಕ್ಯಾಶಲ್ಲಿ ಟ್ರಾನ್ಸಾಕ್ಷನ್ ಮಾಡೋದೇ ಇರೋದ್ರಲ್ಲೇ ಬೆಸ್ಟ್ ಆಪ್ಷನ್ ಅಂತ ನಾನು ಇಲ್ಲಿ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ಒಂದು ಸಂಚಿಕೆಯಲ್ಲಿ ನಾನು ಭೇಟಿ ಮಾಡ್ತೀನಿ, ವಿಷಯದೊಂದಿಗೆ ಭೇಟಿ ಮಾಡ್ತೀನಿ. ತಪ್ಪದೆ ನಮ್ಮ
ನಮ್ಮ KFETA ಕನ್ನಡ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಭೇಟಿ ಮಾಡೋಣ. ಧನ್ಯವಾದಗಳು.